ಹಾಯ್ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ? ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಚೆನ್ನಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಹಿಂದೆ ವಿಡಿಯೋದಾಗೆ ಮಿಷನ್ನು ಉಳ್ಳಾಡಿಯ ರೋಡ್ರು ಇಕ್ಕೊಂಡಿದ್ದೀವಿ ಅಂತ ಹೇಳಿದ್ವಲ್ಲ, ಆ ಥರ ಉಳ್ಳಾಡಿಯ ಮಿಷನ್ನು ಹೊಡಿತಾ ಇದ್ದಾರೆ ನಮ್ಮ ಮನೆಗೆ. ಇವು ಕನಕಾಂಬರ ಹಾಕಿದ್ದೀವಿ. ಇದು ನಮ್ಮ ದೊಡ್ಡಮ್ಮವ್ರದ್ದು ಹೊಲ. ಹೂವಿನ ಗಿಡ ಹಾಕೋಕ್ಕೆ ಹೊಸ ನೆಲ ಬೇಕು ಅಂತಂದು ಆ ಕಡೆ ಈ ಕಡೆ ಎಲ್ಲ ಹೊಲಗಳೆಲ್ಲ ಕೇಳ್ತಾ ಇದ್ವಿ. ಯಾರೂ ಕೊಡಲಿಲ್ಲ. ನಮ್ಮ ದೊಡ್ಡಮ್ಮನ ಮಗ ಎಲ್ಲಾದರೂ ಏನು ಹುಡುಕ್ತೀಯ, ನಮ್ಮದೇ ಒಂದು ಸ್ವಲ್ಪ ಐತಿಲ್ಲಿ, ಅದಕ್ಕೆ ಹಾಕಮ್ಮಿ ಬಾ, ನಮ್ಮ ಅಮ್ಮನ ಕೇಳಿ ಕೊಡಿಸ್ತೀನಿ ಅಂತೇಳಿ ಈ ನೆಲ, ಈ ಗದ್ದೆ ಒಂದು ಗದ್ದೆ ಐತೆ, ಇದನ್ನು ಮಾಡ್ಕೊಂಬಕ್ಕೆ ಅವ್ರ ಅಮ್ಮನ ಕೇಳಿ ಕೊಡಿಸಿದ್ರು. ನಮ್ಮ ದೊಡ್ಡಮ್ಮನ ಮಗ, ನಮ್ಮ ಅಪ್ಪನ ತಮ್ಮನ ಮಗ. ಅದನ್ನೇ ಹಾಕಿದ್ದೀವಿ. ಕನಕಾಂಬರ ಚೆನ್ನಾಗವೆ. ಇವು ಒಂದು ವರ್ಷದ ಗಿಡ, ಚೆನ್ನಾಗಿ ಬಂದೇವೆ. ಹಾಕಿರೆ ಬರೋಲ್ಲ. ಒಂದ್ಸಲ ಹಾಕಿದ ಗಿಡನ ತಿರ್ಗಾ ಮತ್ತೆ ಗಿಡ ಹಾಕ್ಬೇಕು ಆ ನೆಲಕ್ಕೆ ಅಂದರೆ 3 ವರ್ಷ ಬೇಕು, ಇಲ್ದಿದ್ರೆ ಗಿಡ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ನೆಲ ಇಸ್ಕೊಂಡು ಹಾಕಿದ್ದೀವಿ. ಊರೊಳಗೆಲ್ಲ ಬಾತ್ರೂಮ್ ಇದ್ರದಕ್ಕಿಲ್ಲಿ ಬಾತ್ರೂಮ್ಗಳಿಗೆ ಹೋಗ್ದಂಗೆ ಜನ ಎಲ್ಲ ಬಂದು ಇದ್ರೊಳಗೆ ಗಲೀಜು ಮಾಡೋರು. ಆ ಗಲೀಜು ನೆಲ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಅಚ್ಚುಕಟ್ಟು ಮಾಡಿ ರೆಡಿ ಮಾಡಿ, ಅದೇ ಹೇಳ್ತಾರಲ್ಲ ಕೆಸರಿನಲ್ಲೇ ತವರೆ ಹೂವು ಬಿಡೋದು ಅಂತೇಳಿ, ಆ ಥರ ಅಂಥ ಕೆಸರಿ ನೆಲದಾಗೇ ಹೂವಿನ ಗಿಡ ನೋಡ್ರಿ ಏನು ಸೂಪರಾಗಿ ಬಂದೇವೆ. ಕೆಸರಿನಲ್ಲೇ ತವರೆ ಹೂವು ಇರ್ತೈತೆ ಅಂತ ಹೇಳ್ತಾರೆ. ಅದೇ ಥರ ಕೆಸರಿನಲ್ಲೇ ತವರೆ ಹೂವಿನ ಥರ ಕನಕಾಂಬರ ಗಿಡ ಬೆಳೆದಿದ್ದಾವೆ. ಈ ಥರನ ಅದನ್ನೇ ಬೆಳ್ಕೊಂಡು ಹೋಗ್ತಾ ಇದ್ದೀವಿ. ಹೂವಿನ ಗಿಡ ಅದನ್ನೇ ಮಿಷನ್ ಹೊಡಿತಾರೆ ನಮ್ಮ ಮನೆಗೆ. ನಮ್ಮ ಮನೆಯವರು ಹೊಡಿತಾರೆ. ನಮ್ಮ ಮನೆಯವರು ಎಲ್ಲನ ಹೊಡಿಯೋಕ್ಕೆ ಸ್ವಲ್ಪ ಹೊತ್ತು ನಿಲ್ಲಿಸಿದಾಗ ನಾನು ಸ್ವಲ್ಪ ಸಪ್ಲೈ ಮಾಡ್ತೀನಿ. ನಾನು ಒಂದೊಂದು ಸ್ವಲ್ಪ ಹೊಡಿತಾ ಇರ್ತೀನಿ. ನೋಡಿ ಸ್ನೇಹಿತರೆ, ಹೊಡಿತಾರೆ. ಯಾವಾಗನಾದ್ರು ಬೇಜಾರಾದಾಗ ಹೊಡಿಯೋಕ್ಕೆ ಸಾಕಾಯ್ತು ಅಂದಾಗ ನಾನು ಒಂದೊಂದು ಸ್ವಲ್ಪ ಹೊಡ್ಕೊಡ್ತೀನಿ ಇದೇ ಥರ ಮಿಷನ್. ಸ್ನೇಹಿತರೆ ನೋಡಿ, ಈ ಥರ ಹೊಡಿಬೇಕು. ಅವಾಗವಾಗ ಈ ಥರ ಹೊಡ್ಕೊಂಡು ಹೋಗ್ತಾ ಇದ್ರೆ ಹುಲ್ಲು ಇರಲ್ಲ. ನೋಡಿ ಸ್ನೇಹಿತರೆ, ಎಲ್ಲ ಕಸರೆ ಐತೆ, ಹೆಂಗಪ್ಪ ಇವೆಲ್ಲ ಕ್ಲೀನ್ ಮಾಡೋದು ಅಂತಂದು ಜನ ಬೇಜಾರ ಬೀಳಬಾರ್ದು. ಮನುಷ್ಯರು ಪ್ರಯತ್ನ ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು ಸಾಧನೆ. ನೋಡಿ ಸ್ನೇಹಿತರೆ, ತಿಂಗಳಿಗೂ ಹೊಡಿತಾ ಇರ್ತೀವಿ. ನೋಡಿ ಸ್ನೇಹಿತರೆ, ಯಾವ ಥರ ಬೆಳೆದ ಗಿಡ. ನಾವು ಒಂದೊಂದು ಸ್ವಲ್ಪ ಹೊಡಿತಾ ಇರ್ತೀವಿ ಬಿಡುವಾದಾಗ. ಈ ಥರ ಎಲ್ಲ ನೋಡಿ ಉತ್ತ ಎಲ್ಲ ಬೆಳೆದೈತೆ. ಈ ಕಡೆ ನೋಡಿ ಫ್ರೆಂಡ್ಸ್, ನಾನು ಮಿಷನ್ ಹೊಡಿತೀನಿ ಅಂತ ಹೇಳಿದ್ನಲ್ಲ, ನೋಡಿ ಸ್ನೇಹಿತರೆ, ಹೊಡಿತಾ ಇದ್ದೀನಿ. ಇದೇ ಥರ ಹಿಂಗೆ ಗಿಡ ಎಲ್ಲ ಇತ್ತ ಇದಾಕ ಅಂತ ನೋಡ್ಕೊಂಡು ಹೊಡಿಬೇಕು. ಹೊಡಿತಾ ಇದ್ದೀನಿ. ಮಿಷನ್ನು ಆ ಕಡೆ ಈ ಕಡೆ ಎದುರುತ್ತಾ ಇರ್ತೈತೆ. ಸ್ವಲ್ಪ ಟೈಟಾಗಿ ಹಿಡ್ಕೊಂಡು ನಿಧಾನಕ್ಕೆ ಹೊಡಿತಾ ಇರಬೇಕು. ನೋಡಿ ಚೆನ್ನಾಗಿ ಹೊಡ್ತಿದ್ದೀವ, ನೋಡ್ತಾ ಇರಿ. ಇದೇ ಥರ ಹೊಡಿತಾ ಇರಬೇಕು. ಒಂದು ಅರ್ಧ ಅವ್ರು ಹೊಡಿತಾ ಇರ್ತಾರೆ, ಸಾಕಾಯ್ತು ಅಂದಾಗ ನನಗೆ ಸ್ವಲ್ಪ ಹೊತ್ತು ಕೊಟ್ಟು ಹೋಗ್ತಾರೆ. ನಾನು ಒಂದು ಅರ್ಧ ತನಕ ಆಗಲಿ ಹೊಡಿತಾ ಇರ್ತೀನಿ. ಸ್ನೇಹಿತರೆ, ಹಿಂಗೆ ನೋಡಿರಿ, ಕೆಲಸ ಮಾಡ್ತಾ ಇದ್ದರೆ, ಕಷ್ಟ ಬೀಳ್ತಾ ಇದ್ದರೆ ಜಾಸ್ತಿ ಕೂಲಿಯರ್ನ ಏನು ಎಳೆಯಲ್ಲ, ನಾವೇ ಮಾಡ್ತಾ ಇರಬೇಕು, ದುಡಿತಾ ಇರಬೇಕು. ಕಷ್ಟ ಬಿದ್ದು ದುಡಿದ್ರೆ ದುಡ್ಡು ಬರೋದು, ದುಡ್ಡು ನಮಗೂ ಕೈಗೆ ಸಿಗೋದು. ಕಷ್ಟ ಬಿದ್ದು ದುಡಿತಾ ಇದ್ದರೆ
ಕೂಲರ್ನ ಜಾಸ್ತಿ ಇಕ್ಕಕ್ಕೆ ಹೋಗ್ಬಾರ್ದು. ನಮ್ಮ ಕಷ್ಟ ಏನಿದ್ರು ನಾವೇ ಬೀಳಬೇಕು. ನೋಡಿ ಸ್ನೇಹಿತರೆ, ಇದೇ ಥರ ಹಿಂಗೆ ಎಲ್ಲ ಹೊಡ್ಕೊಂಡು ಹೋಗ್ತಾ ಇದ್ರೆ ನಮಗೆ ದುಡ್ಡು ಉಳಿತವೆ. ಕೂಲರ್ ಕಮ್ಮಿ ಆದಷ್ಟು ನಮಗೆ ದುಡ್ಡು ಹೆಚ್ಚು ಉಳಿತಾಯ ಆಗುತ್ತೆ. ಏನಾದರೂ ಸ್ವಲ್ಪ ಕಷ್ಟ ಬಿದ್ದು ಮಾಡ್ಕೊತ ಹೋಗ್ತಾ ಇರಬೇಕು, ಸಾಧನೆ ಮಾಡಬೇಕು. ಏನಾದರೂ ಒಂದು ನಡೆಸ್ತಾ ಇದ್ದರೆ ನಮಗೆ ಚೆನ್ನಾಗಿ ಉಳಿತಾಯ, ಮುಂದಕ್ಕೆ ಒಂದು ಉಪಯೋಗಕ್ಕೆ ಬೇಕಾಗ್ತೈತೆ ದುಡ್ಡು ಉಳಿತಾಯ ಮಾಡಿದರೆ. ಬೆಳಗ್ಗೆಯಿಂದ ಹೂವು ಬಿಡಿಸಿ ಎಲ್ಲ ಹೂವು ಕಟ್ಟಿ ಮನೆ ಹತ್ತಾಗೆ ಹೂವು ಇಕ್ಕೊಂಬಂದು ಆಮೇಲೆ ಊಟ ಮಾಡ್ಕೊಂಬಂದು ಈ ಕೆಲಸಕ್ಕೆ ಹಿಡ್ದಿದ್ದೀವಿ ಸ್ನೇಹಿತರೆ. ಬೆಳಗ್ಗೆಯಿಂದ ಎಷ್ಟು 6 ಗಂಟೆಗೆ ಎದ್ದು ಬಂದು ಕಷ್ಟಪಟ್ಟು ಹೂವು ಬಿಡಿಸಿ ಹೂವು ಕಟ್ಟಿ ಎಲ್ಲ ಮಾಡಿ ಬಂದು ಇದಕ್ಕೂ ಸಪ್ಲೈ ಮಾಡ್ತೀವಿ. ನಮ್ಮ ಮನೆಯವರೆಲ್ಲ ಹೋದಾಗ ಇದಕ್ಕೆ ನಾವು ಬಂದು ಸಪ್ಲೈ ಮಾಡ್ತೀವಿ. ಎಲ್ಲ ಕಷ್ಟ ಬಿದ್ದರೆ ಸ್ನೇಹಿತರೆ ಕೈಗೆ ದುಡ್ಡು ಬರೋದು. ಇರೋವರೆಗೂ ಏನಾದರೂ ಕಷ್ಟ ಬಿದ್ದು ಸಾಧನೆ ಮಾಡಿ ದುಡ್ದು ಕೆಲಸ ಮಾಡ್ಕೊಂಡು ಉಳಿತಾಯ ಮಾಡ್ಕೊಂಡ್ರೆ ಎಂದನೋ ಒಂದಿನ ಕಷ್ಟ ಕಾಲಕ್ಕೆ ಉಪಯೋಗಕ್ಕೆ ಬರ್ತಿರ್ತೈತೆ. ನೋಡಿ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇದೇ ಥರ ವಿಡಿಯೋ ನೀವು ಸಪೋರ್ಟ್ ಮಾಡಿದರೆ ಇದೇ ಥರ ವಿಡಿಯೋ ಬೇಸ ಇದ್ದು ಇನ್ನೂ ಏನಾದರೂ ಕಲ್ತ್ಕೊಂಡು ಕಳಿಸ್ತಾ ಇರ್ತೀನಿ, ನೋಡ್ತಾ ಇರೀರಿ. ಫ್ರೆಂಡು ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿರಿ. ನೀವು ಈ ಥರ ನನಗೆ ಸಪೋರ್ಟ್ ಮಾಡಿದರೆ ಯಾವ ಹೂವಿನ ಗಿಡಕ್ಕೆ ಏನು ಗೊಬ್ಬರ ಹಾಕಬೇಕು ಅಂತೇಳಿ ಏನು ಅಂತಂದು ಎಲ್ಲ ತಿಳಿಸ್ತೀನಿ. ಔಷಧ ಹೊಡೆಯೋದು ಎಲ್ಲ ತೋರಿಸ್ಕೊಡ್ತೀವಿ ಎಲ್ಲ ಚೆನ್ನಾಗೆ.